ನಮಸ್ಕಾರ, ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಸಮಗ್ರತೆ, ಪ್ರಾಮಾಣಿಕತೆ ಮತ್ತು ನಮ್ರತೆಯ ಅನುಕರಣೆಗೆ ಅಯೋಗ್ಯವಾದ ಶ್ರೀಮಂತ ಪರಂಪರೆಯನ್ನು ಬಿಟ್ಟು ಹೋದ ಭಾರತದ 2ನೇ ಪ್ರಧಾನಮಂತ್ರಿಯಾಗಿದ್ದರು. ಭಾರತದ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನು ಮೇರು ವ್ಯಕ್ತಿತ್ವ. 2 ದಶಕಗಳ ನೆಹರು ಆಡಳಿತ ಮುಗಿದಾಗ ಭಾರತವನ್ನು ಮುನ್ನಡೆಸುವವರು ಯಾರು ಎಂಬ ಪ್ರಶ್ನೆ ಎದುರಾಗಿತ್ತು. ಆ ಸಮಯದಲ್ಲಿ ದೇಶದ ಜನರಿಗೆ ಬೇಕಾದದ್ದು ಒಬ್ಬ ದಕ್ಷ ಮತ್ತು ಸಜ್ಜನ ರಾಜಕಾರಣಿ, ದೇಶದ ಆರ್ಥಿಕತೆಗೆ ಶಕ್ತಿ ತುಂಬಬಲ್ಲ ಪ್ರಾಮಾಣಿಕ ವ್ಯಕ್ತಿ. ಭಾರತದ ಜನ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಲ್ಲಿ ಈ ಎಲ್ಲ ಗುಣಗಳನ್ನು ಕಂಡಿದ್ದರು. ನೆಹರೂರವರ ಸಾಮರ್ಥ್ಯಕ್ಕೆ ಸಾಟಿಯಾಗಬಲ್ಲ ನಾಯಕರಾಗಿ ಕಂಡದ್ದು. ಶಾಸ್ತ್ರೀಜಿ ದೇಶದ ಚುಕ್ಕಾಣಿ ಹಿಡಿದರು. ಹಾಗೆ ನೋಡಿದರೆ ಬಡತನದಲ್ಲೇ ಹುಟ್ಟಿ ಬಡತನದಲ್ಲಿ ಬೆಳೆದು ಬಡತನದಲ್ಲಿ ನಿಧನರಾದ ಭಾರತದ ಏಕೈಕ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ. ಅವರು ಆಡಳಿತ ನಡೆಸಿದ್ದು ಕೇವಲ 18 ತಿಂಗಳು ಮಾತ್ರ. ಅಷ್ಟು ಸಣ್ಣ ಅವಧಿಯಲ್ಲಿ ಪಾಕಿಸ್ತಾನದೊಂದಿಗಿನ ಯುದ್ಧದಲ್ಲಿ ದೇಶವನ್ನು ಮುನ್ನಡೆಸಿದರು. ದೇಶದಲ್ಲಿನ ಆಹಾರ ಕೊರತೆಯನ್ನು ನೀಗಿಸಿದರು. ಹಿಂದಿ ಇಂಗ್ಲಿಷ್ ಭಾಷಾ ಗೊಂದಲವನ್ನು ಬಗೆಹರಿಸಿದರು. ಕಾಶ್ಮೀರದ ಹಜರತ್ ಬಾಲ್ನಂತಹ ಸಮಸ್ಯೆಯನ್ನು ಹೋಯೆತ್ತಿದಂತೆ ಪರಿಹರಿಸಿದರು. ವಿಶ್ವಸಂಸ್ಥೆಯಲ್ಲಿ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗವೆಂದು ಗಟ್ಟಿ ಧ್ವನಿಯಲ್ಲಿ ಹೇಳಿದರು. ಶಾಸ್ತ್ರೀಜಿ ಪ್ರಧಾನಿಯಾಗಿದ್ದಾಗ ನೆರೆ ಚೀನಾದ ಖ್ಯಾತಿಗೆ ಬಗ್ಗಲಿಲ್ಲ. ಭಾರತ-ಪಾಕ್ ಯುದ್ಧದ ಸಮಯದಲ್ಲಿ ಗೋಧಿ ಪೂರೈಕೆ ಕಡಿತಗೊಳಿಸುವುದಾಗಿ USA ಬೆದರಿಕೆ ಹಾಕಿದಾಗ ಅವರ ಕುಟುಂಬವು ವಾರಗಳವರೆಗೆ ಊಟ ಬಿಟ್ಟು ಭಾರತದ ಜನತೆಯೊಂದಿಗೆ ಸೇರಿದರು. ಕೊನೆಗೆ ಶಾಂತಿ ಮಂತ್ರ ಜಪಿಸುತ್ತಾ ಜನವರಿ 11, 1966ರಂದು ತಾಷ್ಕೆಂಟ್ಗೆ ಹೋಗಿ 1965ರಲ್ಲಿ ಭಾರತ-ಪಾಕಿಸ್ತಾನ ಯುದ್ಧದಲ್ಲಿದ್ದಾಗ ಭಾರತದ ರೈತ ಸೈನಿಕರನ್ನು ಪ್ರೇರೇಪಿಸಲು ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆ ಮಾಡಿದರು. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ದಿಟ್ಟ ಮತ್ತು ಸರಳ ಮಾತುಗಳಿಂದ ಪ್ರಿಯರಾಗಿದ್ದರು. ಅವರ ಉಲ್ಲೇಖಗಳು ಸ್ಫೂರ್ತಿದಾಯಕ ಉಲ್ಲೇಖಗಳು ಹೀಗಿವೆ: ಇಂದು ಪರಮಾಣು ಶಕ್ತಿಯನ್ನು ಪರಮಾಣು ಶಸ್ತ್ರಾಸ್ತ್ರಗಳನ್ನು ತಯಾರಿಸಲು ಬಳಸಿಕೊಳ್ಳುತ್ತಿರುವುದು ಅತ್ಯಂತ ವಿಷಾದನೀಯ. ಜೈ ಜವಾನ್ ಜೈ ಕಿಸಾನ್. ನಾವು ಶಾಂತಿ ಮತ್ತು ಶಾಂತಿಯುತ ಅಭಿವೃದ್ಧಿಯನ್ನು ನಂಬುತ್ತೇವೆ, ನಮಗಾಗಿ ಮಾತ್ರವಲ್ಲದೆ ಪ್ರಪಂಚದಾದ್ಯಂತದ ಜನರಿಗೆ. ಶಿಸ್ತು ಮತ್ತು ಏಕೀಕೃತ ಕ್ರಿಯೆಯು ರಾಷ್ಟ್ರದ ಶಕ್ತಿಯ ನಿಜವಾದ ಮೂಲಗಳಾಗಿವೆ. ಯುದ್ಧದಲ್ಲಿ ಹೋರಾಡಿದಂತೆ ನಾವು ಧೈರ್ಯದಿಂದ ಶಾಂತಿಗಾಗಿ ಹೋರಾಡಬೇಕು. ನಾವು ಆಂತರಿಕವಾಗಿ ಬಲಿಷ್ಠವಾಗಿದ್ದರೆ ಮತ್ತು ನಿರುದ್ಯೋಗವನ್ನು ಹೊರಹಾಕಿದರೆ ಮಾತ್ರ ಜಗತ್ತಿನಲ್ಲಿ ಗೌರವವನ್ನು ಗಳಿಸಬಹುದು. ಸ್ವಾತಂತ್ರ್ಯದ ಸಂರಕ್ಷಣೆ ಕೇವಲ ಸೈನಿಕರ ಕೆಲಸವಲ್ಲ, ಇಡೀ ರಾಷ್ಟ್ರವು ಸದೃಢವಾಗಬೇಕು. ಪ್ರಜಾಪ್ರಭುತ್ವದ ಭಾಗವಾಗಿರುವ ದೊಡ್ಡ ಪ್ರಯೋಜನವೆಂದರೆ ಅದು ನಮ್ಮ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವ ಹಕ್ಕನ್ನು ಸರ್ಕಾರಕ್ಕೆ ನೀಡುವುದಿಲ್ಲ. ಭಾರತದಲ್ಲಿರುವ ನಮಗೆ ಮಹಾಯುದ್ಧದ ನೆನಪುಗಳು ಮತ್ತು ಪ್ರಸ್ತುತ ನೋವುಗಳ ನೆನಪುಗಳು ಇನ್ನೂ ತಾಜಾವಾಗಿವೆ. ನಾವು ಕೃಷಿಯನ್ನು ರಾಷ್ಟ್ರೀಯ ಪ್ರಾಮುಖ್ಯತೆಯ ವಿಷಯವೆಂದು ಪರಿಗಣಿಸಬೇಕು. ನಮ್ಮ ಪ್ರಜಾಪ್ರಭುತ್ವದ ಮೂಲ ರಚನೆಯನ್ನು ಕಾಪಾಡಿಕೊಳ್ಳಲು ಕಾನೂನಿನ ನಿಯಮಗಳನ್ನು ಗೌರವಿಸಬೇಕು. ಪ್ರತಿ ರಾಷ್ಟ್ರದ ಜೀವನದಲ್ಲಿ ಸ್ವಾಭಿಮಾನಕ್ಕೆ ಧಕ್ಕೆ ಬರುವ ಸಮಯ ಬರುತ್ತದೆ. ನಾನು ಯಾವುದೇ ಶಕ್ತಿಯ ಗುಲಾಮನಾಗಲು ಸಿದ್ಧನಿಲ್ಲ ಮತ್ತು ನಾನು ತಿಳಿಸಲು ಬಯಸುವ ಸಂದೇಶ: ಉತ್ಪಾದಕತೆಯನ್ನು ಹೆಚ್ಚಿಸಲು ಕೃಷಿಯಲ್ಲಿ 2ನೇ ಕ್ರಾಂತಿಯ ಅಗತ್ಯವಿದೆ. ಭಾರತವನ್ನು ಅಭಿವೃದ್ಧಿಪಡಿಸುವುದು ಸಾಮೂಹಿಕ ಕಾರ್ಯವಾಗಿದೆ, ವೈಯಕ್ತಿಕ ಪ್ರಯತ್ನವಲ್ಲ. ಶ್ರೀಮಂತರು ಮತ್ತು ಬಡವರ ನಡುವಿನ ಅಂತರದ ಬಗ್ಗೆ ಹೆಚ್ಚಿನ ಚರ್ಚೆ ನಡೆಯುತ್ತಿದೆ. ನಾವು ಅದನ್ನು ತುಂಬಬೇಕು. ಬಡತನ ರೇಖೆಯನ್ನು ತೊಡೆದುಹಾಕಲು ನಾನು ಬಯಸುತ್ತೇನೆ. ಉತ್ಪಾದನಾ ಸಾಧನಗಳು ಜನರ ಕೈಯಲ್ಲಿರಬೇಕೆಂದು ನಾನು ಬಯಸುತ್ತೇನೆ. ನಾವು ಕಷ್ಟಪಟ್ಟು ಕೆಲಸ ಮಾಡಬೇಕು ಮತ್ತು ಸ್ವಾವಲಂಬಿಗಳಾಗಬೇಕು. ನಾವು ನಮ್ಮ ಶಕ್ತಿಯನ್ನು ಒಳಗಿನಿಂದ ನಿರ್ಮಿಸಿಕೊಳ್ಳಬೇಕು. ಒಬ್ಬ ಮಹಾನ್ ವ್ಯಕ್ತಿಗೆ ಅನ್ಯ ವ್ಯಕ್ತಿಗಿಂತ ಭಿನ್ನವಾಗಿರುತ್ತಾನೆ. ಅವನು ಸಮಾಜದ ಸೇವಕನಾಗಲು ಸಿದ್ಧನಾಗಿದ್ದಾನೆ. ಶಾಂತಿ ಮತ್ತು ಅಭಿವೃದ್ಧಿಯು ಪರಸ್ಪರರೊಂದಿಗಿನ ನಮ್ಮ ಸಂಬಂಧಗಳ ಪ್ರಮುಖ ತತ್ವವಾಗಿರಬೇಕು. ನಾವು ಶಾಂತಿಯ ಬಗ್ಗೆ ಮಾತನಾಡಬಾರದು, ಆದರೆ ಅದರ ಕಡೆಗೆ ಕೆಲಸ ಮಾಡಬೇಕು. ಸ್ವಾತಂತ್ರ್ಯಕ್ಕಾಗಿ ಹೋರಾಟದಲ್ಲಿ ಸತ್ಯವು ಯಾವಾಗಲೂ ಮೇಲುಗೈ ಸಾಧಿಸಬೇಕು. ದೀರ್ಘಾವಧಿಯಲ್ಲಿ ಪ್ರಜಾಪ್ರಭುತ್ವದ ಸುರಕ್ಷತೆಯು ಜನರ ಕೈಯಲ್ಲಿದೆ.
ಪ್ರಜಾಪ್ರಭುತ್ವದ ಯಶಸ್ಸು ಅದರ ನಾಗರಿಕರ ಶಿಸ್ತುಬದ್ಧ ನಡವಳಿಕೆಯನ್ನು ಅವಲಂಬಿಸಿರುತ್ತದೆ. ಸ್ವಾತಂತ್ರ್ಯದ ನೈತಿಕ ಕಲ್ಪನೆಯಾಗಿದೆ ಎಂದು ನನಗೆ ಮನವರಿಕೆಯಾಗಿದೆ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.